The resultant of the force shown in figure. ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಇಷ್ಟು ಫೋರ್ಸ್ಗಳನ್ನು ಕೊಟ್ಟಿದ್ದಾರೆ. 1 2 3 4 5 ಫೋರ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 5 ಫೋರ್ಸ್ಗಳ ರಿಸಲ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ರಿಸಲ್ಟೆಂಟ್ ನ ಎಕ್ಸಾಕ್ಟ್ ಲೊಕೇಶನ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ಒಂದೊಂದಾಗಿ ಫಸ್ಟ್ ಈ ಆಂಗಲ್ ಅನ್ನು ಫೈಂಡ್ ಔಟ್ ಮಾಡೋಣ. ಈ ಆಂಗಲ್ θ1 ಅಂತ ಹೇಳೋಣ. ಇದು ಅಡ್ಜಸೆಂಟ್ ಸೈಡ್, ಇದು ಅಪೋಸಿಟ್ ಸೈಡ್. θ1 ಎಷ್ಟಾಗುತ್ತೆ ಅಂದ್ರೆ tan inverse of opposite by adjacent. ಇದು 30 ಯೂನಿಟ್ಸ್, ಇದು 10 ಯೂನಿಟ್ಸ್. ಪ್ರತಿಯೊಂದು ಯೂನಿಟ್ 10 ಯೂನಿಟ್ಸ್. ಸೊ ಇದು 30 ಯೂನಿಟ್ಸ್, ಇದು 10 ಯೂನಿಟ್ಸ್. θ ಇಷ್ಟು ಬರುತ್ತೆ. tan inverse 30/10 ಅಂದಾಗ θ1 71.56 ಡಿಗ್ರೀಸ್ ಇಷ್ಟು ಬರುತ್ತೆ. ಈಗ ಈ 50 ಕಿಲೋನ್ಯೂಟನ್ ಫೋರ್ಸ್ ಅನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ರಿಸಾಲ್ವ್ ಮಾಡೋಣ. ಇದು ಹಾರಿಜಾಂಟಲ್ ಕಾಂಪೊನೆಂಟ್ 50 cos 71.56 ಡಿಗ್ರೀಸ್. ಆಂಗಲ್ ಇದ್ದ ಕಡೆ ಕಾಸ್ ಕಾಂಪೊನೆಂಟ್, ಆಂಗಲ್ಗೆ ವಿರುದ್ಧವಾದ ಕಾಂಪೊನೆಂಟ್ ಸೈನ್ ಕಾಂಪೊನೆಂಟ್. ಸೊ ಹಾರಿಜಾಂಟಲ್ ಕಾಂಪೊನೆಂಟ್ 50 cos 71.56 ಡಿಗ್ರೀಸ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ 50. ಇದು 28 ಕಿಲೋನ್ಯೂಟನ್. ಇದೇ ಆಂಗಲ್ θ2 ಅಂತ ಹೇಳೋಣ. ಆಂಗಲ್ θ2 ಇದು tan inverse 40/10. ಆವಾಗ tan inverse 40/10 ನಮಗೆ 75.963 ಡಿಗ್ರೀಸ್ ಬರುತ್ತೆ. ಅದನ್ನು ಬರೆಯೋಣ ಇಲ್ಲಿ. ನೆಕ್ಸ್ಟ್ ಈ ಫೋರ್ಸ್ ಅನ್ನು 28 ಕಿಲೋನ್ಯೂಟನ್ ಫೋರ್ಸ್ ಅನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಮಾಡಿದಾಗ ಹಾರಿಜಾಂಟಲ್ ಕಾಂಪೊನೆಂಟ್ 28 cos, ಈ ಆಂಗಲ್ ವರ್ಟಿಕಲ್ ಕಾಂಪೊನೆಂಟ್ 28 sin, ಇದೇ ಆಂಗಲ್. ನೆಕ್ಸ್ಟ್ ಈ 28 ಕಿಲೋನ್ಯೂಟನ್ ಫೋರ್ಸ್ ನ ಈ ಆಂಗಲ್ ಅನ್ನು θ3 ಅಂತ ಹೇಳೋಣ. ಅವಾಗ ಆಂಗಲ್ ಇದು 40, ಇದು 40. ಸೊ 40/40 1 tan inverse 1 45 ಡಿಗ್ರೀಸ್ ಆಂಗಲ್ ಬರುತ್ತೆ θ3. ಅದನ್ನು ಬರೆಯೋಣ. ಈ 28 ಕಿಲೋನ್ಯೂಟನ್ ಫೋರ್ಸ್ ಅನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಮಾಡೋಣ. ಹಾರಿಜಾಂಟಲ್ ಕಾಂಪೊನೆಂಟ್ 28 cos 45, ವರ್ಟಿಕಲ್ ಕಾಂಪೊನೆಂಟ್ 28 sin 45 ಡಿಗ್ರೀಸ್. ನೆಕ್ಸ್ಟ್ ಇವು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳು. ನೆಕ್ಸ್ಟ್ ಈಗ ಪ್ರತಿಯೊಂದು ಫೋರ್ಸ್ಗಳನ್ನು ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ಬರೆಯೋಣ. ಫಸ್ಟ್ ಇದು ಹಾರಿಜಾಂಟಲ್ ಕಾಂಪೊನೆಂಟ್ 50 cos 71.56 ಟುವರ್ಡ್ಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ 50 cos 71.56 ಡಿಗ್ರೀಸ್. ನೆಕ್ಸ್ಟ್ 50 sin 71.56 ಡಿಗ್ರೀಸ್ ಟುವರ್ಡ್ಸ್ ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ 50 sin 71.56 ಡಿಗ್ರೀಸ್. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಇದೆ ಇಲ್ಲಿ, ಇದು 28 ಕಿಲೋನ್ಯೂಟನ್. ಅದರ ಹಾರಿಜಾಂಟಲ್ ಕಾಂಪೊನೆಂಟ್ 28 cos 75.963 ಡಿಗ್ರೀಸ್. ನೆಕ್ಸ್ಟ್ ಅದರ ವರ್ಟಿಕಲ್ ಕಾಂಪೊನೆಂಟ್ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಸೊ ಪ್ಲಸ್. ನೆಕ್ಸ್ಟ್ ಇದರ ಇನ್ನೊಂದು ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ 28 sin 75.963 ಡಿಗ್ರೀಸ್. 28 sin 75.963 ಡಿಗ್ರೀಸ್. ಇದು ಪಾಸಿಟಿವ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್ ಈ 28 ಕಿಲೋನ್ಯೂಟನ್ ಫೋರ್ಸ್ ಇದರ ಹಾರಿಜಾಂಟಲ್ ಕಾಂಪೊನೆಂಟ್ 28 cos 45, ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ಲಸ್ 28 cos 45 ಪ್ಲಸ್ 28 cos 45. ಇದರ ವರ್ಟಿಕಲ್ ಕಾಂಪೊನೆಂಟ್ 28 sin 45, ಇದು ಪಾಸಿಟಿವ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ 28 sin 45 ಪ್ಲಸ್ 28 sin 45. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಇದೆ ಇಲ್ಲಿ, ಇದು 25 ಕಿಲೋನ್ಯೂಟನ್. ಇದು ಟುವರ್ಡ್ಸ್ ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್ 25. ನೆಕ್ಸ್ಟ್ ಇನ್ನೊಂದು ಫೋರ್ಸ್ ಇದೆ ಇಲ್ಲಿ, ಇದು 50 ಕಿಲೋನ್ಯೂಟನ್. ಇದು ಪ್ಲಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ, ಅದಕ್ಕೋಸ್ಕರ ಇದು ಪ್ಲಸ್ 50. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ fx ಬರುತ್ತೆ, ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ fy ಬರುತ್ತೆ.
ನೆಕ್ಸ್ಟ್ ರಿಸಲ್ಟೆಂಟ್ r ಸ್ಕ್ವೇರ್ ರೂಟ್ ಆಫ್ ಸಮೇಷನ್ fx ಸ್ಕ್ವೇರ್ ಪ್ಲಸ್ ಸಮೇಷನ್ fy ಸ್ಕ್ವೇರ್ ಈ ಫಾರ್ಮುಲಾದಿಂದ ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ ಸಮೇಷನ್ fx ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸಮೇಷನ್ fy. ಅವಾಗ r ಎಷ್ಟು ಬರುತ್ತೆ ಥೀಟಾ tan ಇನ್ವರ್ಸ್ ಸಮೇಷನ್ fy ಬೈ ಸಮೇಷನ್ fx. ಥೀಟಾ ಎಷ್ಟು ಬರುತ್ತೆ ಅಂದ್ರೆ 36.963906 ಡಿಗ್ರೀಸ್ ಬರುತ್ತೆ. ಪ್ರತಿಯೊಂದು ಫೋರ್ಸ್ಗಳನ್ನ ಈಗ ರಿಸಲ್ಟೆಂಟ್ ಸಿಕ್ಕಿತು ಮತ್ತೆ ರಿಸಲ್ಟೆಂಟ್ ಆಂಗಲ್ ಸಿಕ್ಕಿದೆ. ಈಗ ರಿಸಲ್ಟೆಂಟ್ ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ನೋಡ್ಲಿಕ್ಕೆ ಪ್ರತಿಯೊಂದು ಫೋರ್ಸ್ಗಳ ಮೊಮೆಂಟ್ ಅಬೌಟ್ ಒಂದು ಸಿಂಗಲ್ ಕಾಮನ್ ಪಾಯಿಂಟ್ ತಗೋಬೇಕಾಗುತ್ತೆ. ಈಗ ಪ್ರತಿಯೊಂದು ಫೋರ್ಸ್ ಕಾಂಪೊನೆಂಟ್ಗಳನ್ನು ಅವುಗಳ ಒಂದು ಕಾಮನ್ ಪಾಯಿಂಟ್ ತಗೋಣ. ಈಗ ಈ ಕಾಂಪೊನೆಂಟ್ 50 cos 71.56 ಡಿಗ್ರೀಸ್ ಈ ಫೋರ್ಸಿನ ಕಾಂಪೊನೆಂಟ್ ಮೊಮೆಂಟ್ ತಗೋಣ ಅಬೌಟ್ 0.0 ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದಾಗುತ್ತೆ. ಅದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತದೆ. ಅದು O ಮೂಲಕ ಹಾದು ಹೋಗುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ 0.0 ಆಗುತ್ತೆ. ಅದಕ್ಕೋಸ್ಕರ ಮೊಮೆಂಟ್ ಆಫ್ 50 cos 71.56 degrees about this point O is 0. So next E component 50 sin 71.56 degrees ಇದರ ಮೊಮೆಂಟ್ ಅಬೌಟ್ ಪಾಯಿಂಟ್ O ತಗೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಇದು ಡೌನ್ವರ್ಡ್ಸ್ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಇಷ್ಟಾಗುತ್ತೆ 40 ಯೂನಿಟ್ಸ್. ಸೊ 50 sin 71.56 degrees into 40 ಇದು ಮೊಮೆಂಟ್ ಆಫ್ 50 sin 71.56 degrees. ಇದು ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದನ್ನ ನೆಗೆಟಿವ್ ಅಂತ ಬರೀಬೇಕು, ಇದು ಪಾಸಿಟಿವ್ ಅಂತ ಬರೆದಿದ್ದು ತಪ್ಪು. ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರೋದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಮೈನಸ್ ಅಂತ ಬರೀಬೇಕು. ನೆಕ್ಸ್ಟ್ ಈ 28 ಕಿಲೋನ್ಯೂಟನ್ ಫೋರ್ಸ್ ನ ಕಾಂಪೊನೆಂಟ್ ಗಳನ್ನ ತಗೋಣ. ಅದರ ಫಸ್ಟ್ ಈ ಕಾಂಪೊನೆಂಟ್ ತಗೊಂಡ್ವಿ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತೆ. ಅದರ ಮೂವ್ಮೆಂಟ್ ಅಬೌಟ್ ಪಾಯಿಂಟ್ O 0 ಆಗುತ್ತೆ. ಸೊ ನೆಕ್ಸ್ಟ್ ಈ ಕಾಂಪೊನೆಂಟ್ ಅನ್ನು ತಗೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಡೌನ್ವರ್ಡ್ಸ್ ಬರುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ O 40 ಯೂನಿಟ್ಸ್ ಆಗುತ್ತೆ. ಅದು ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ ಹೀಗೆ. ಸೊ ಆ ಫೋರ್ಸ್ ಕಾಂಪೊನೆಂಟ್ ಇಂಟು 40 ಯೂನಿಟ್ಸ್ ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಮೂಮೆಂಟ್ ಬರೆಯೋದ್ರಲ್ಲಿ ತಪ್ಪಿಲ್ಲ. ಅದನ್ನು ಫೈನಲ್ ಆಗಿ ಬರೆಯುವಾಗ ಮೈನಸ್ ಅಂತ ಬರೆಯಬೇಕು. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಇದು ಮೂಮೆಂಟ್. ಆದ್ರೆ ಮ್ಯಾಗ್ನಿಟ್ಯೂಡ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್. ಮೂಮೆಂಟ್ ಡೈರೆಕ್ಷನ್ ಬೇಕಂದಾಗ ಇಲ್ಲಿ ನೆಗೆಟಿವ್ ಅಂತ ಬರೀಬೇಕು. ಸೊ ಈಗ ಪ್ರತಿಯೊಂದರ ಮೂಮೆಂಟ್ ಅನ್ನು ಮಾತ್ರ ನೋಡ್ತಾ ಇದ್ವಿ. ಸೊ 28 sin 75.963 into 40 ಮೈನಸ್ ಅಂತ ಬರೀಬೇಕು. ಇಲ್ಲಿ ಬರೀಬೇಕಾದ್ರೆ ಮೈನಸ್ ಅಂತ ಬರೀಬೇಕು, ಯಾಕಂದ್ರೆ ಇದು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ. ನೆಕ್ಸ್ಟ್ ಈ ಫೋರ್ಸ್ ನ ಕಾಂಪೊನೆಂಟ್ ಗಳನ್ನು ನೋಡೋಣ. ಈ ಫೋರ್ಸ್ ನ ಕಾಂಪೊನೆಂಟ್ ಗಳು ಇವು ಮತ್ತೆ ಇವೆರಡು ಪ್ರತಿ ಈ O ಪಾಯಿಂಟ್ ಮೂಲಕ ಹಾದು ಹೋಗ್ತಾ ಇದ್ದೇವೆ. ಸೊ ಇದು ಈ O ಪಾಯಿಂಟ್ ಮೂಲಕ ಹಾದು ಹೋಗ್ತಿದೆ. ನೆಕ್ಸ್ಟ್ ಇದು ಈ O ಪಾಯಿಂಟ್ ಮೂಲಕ ಹಾದು ಹೋಗ್ತಿದೆ. ಸೊ ಈ ಫೋರ್ಸಿನ ಮೂಮೆಂಟ್ ಅಬೌಟ್ ಪಾಯಿಂಟ್ O 0. ನೆಕ್ಸ್ಟ್ ಈ 50 ಕಿಲೋನ್ಯೂಟನ್ ಫೋರ್ಸ್ ಇದರ ಇದು ಫೋರ್ಸ್ ಇದು ಹೀಗೆ ಇದು ಹಿಂದಕ್ಕೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O 30 ಯೂನಿಟ್ಸ್. ಸೊ ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ 50 into 30. ಸೊ ಇದು ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ, ಅದಕ್ಕೋಸ್ಕರ 50 into 30 ಇಷ್ಟು ಯೂನಿಟ್ಸ್ ಕಿಲೋನ್ಯೂಟನ್ ಯೂನಿಟ್ಸ್. ಈಗ ಈ ಫೋರ್ಸ್ ನೋಡೋಣ. ಈ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಇದು ಹಿಂದಕ್ಕೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ ಅಂದ್ರೆ 30 ಯೂನಿಟ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ನೋಡೋಣ. ಹೀಗೆ ಕ್ಲಾಕ್ ವೈಸ್ ಇದು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 25 into 30 750 ಕಿಲೋನ್ಯೂಟನ್ ಯೂನಿಟ್ಸ್. ಈಗ ಎಲ್ಲ ಮೂಮೆಂಟ್ ಗಳನ್ನ ಬರೆಯೋಣ. ಫಸ್ಟ್ ಈ
ಈ ಫೋರ್ಸ್ನ ರಿಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಈ ಫೋರ್ಸ್ನ ರಿಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಈ ಫೋರ್ಸ್ನ ರಿಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಈ ಫೋರ್ಸ್ ರಿಸಾಲ್ವ್ ಮಾಡಿದ್ವಿ. ಈ ಫೋರ್ಸ್ ರಿಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ರಿಸಲ್ಟೆಂಟ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲಾ ಮೂಮೆಂಟ್ಗಳನ್ನ ಬರೀತಿದೀವಿ. ಹೀಗೆ ಸಮೇಷನ್ ಮೂಮೆಂಟ್ ಅಬೌಟ್ ಓ, ಸಮೇಷನ್ ಮೂಮೆಂಟ್ ಅಬೌಟ್ ಓ. ಫಸ್ಟ್ ಇದು ಆಂಟಿ ಕ್ಲಾಕ್ವೈಸ್ ಮೂಮೆಂಟು, ನೆಕ್ಸ್ಟ್ ಆಂಟಿ ಕ್ಲಾಕ್ವೈಸ್ ಮೂಮೆಂಟು, ನೆಕ್ಸ್ಟ್ ಕ್ಲಾಕ್ವೈಸ್ ಮೂಮೆಂಟು, ನೆಕ್ಸ್ಟ್ ಕ್ಲಾಕ್ವೈಸ್ ಮೂಮೆಂಟು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮೂಮೆಂಟ್ ಅಬೌಟ್ ಓ ಎಷ್ಟು ಬಂತಂದ್ರೆ ಇಷ್ಟು. ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಓ ಆಫ್ ರಿಸಲ್ಟೆಂಟ್. ರಿಸಲ್ಟೆಂಟ್ ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಓ ಸಮೇಷನ್ ಎಂಒ ಬೈ ಆರ್. ಸಮೇಷನ್ ಎಂಒ ಸಬ್ಸ್ಟಿಟ್ಯೂಟ್ ಮಾಡೋಣ, ಆರ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್ ಸಿಗುತ್ತೆ. ರಿಸಲ್ಟೆಂಟ್ ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಓ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ ಇಂಟರ್ಸೆಪ್ಟ್ ಸಮೇಷನ್ ಎಂಒ ಬೈ ಸಮೇಷನ್ ಎಫ್ ಐ. ಸಮೇಷನ್ ಎಂಒ ಇಷ್ಟು, ಸಮೇಷನ್ ಎಫ್ ಐ ಇಷ್ಟು. ಸಬ್ಸ್ಟಿಟ್ಯೂಟ್ ಮಾಡೋಣ, ಎಕ್ಸ್ ಇಂಟರ್ಸೆಪ್ಟ್ ಸಿಗುತ್ತೆ. y ಇಂಟರ್ಸೆಪ್ಟ್ ಸಮೇಷನ್ ಎಂಒ ಬೈ ಸಮೇಷನ್ ಎಫ್ ಎಕ್ಸ್. ಸಮೇಷನ್ ಎಂಒ ಇಷ್ಟು, ಸಮೇಷನ್ ಎಫ್ ಎಕ್ಸ್ ಇಷ್ಟು, ಎಕ್ಸ್ y ಇಂಟರ್ಸೆಪ್ಟ್ ಇಷ್ಟು ಬರುತ್ತೆ. ನೆಕ್ಸ್ಟ್ ಈ ಎಫ್ ಎಕ್ಸ್ ವ್ಯಾಲ್ಯೂ ಮತ್ತೆ ಸಮೇಷನ್ ಎಫ್ ವೈ ವ್ಯಾಲ್ಯೂಗಳ ಮೇಲೆ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ ನೋಡೋಣ. ಸಮೇಷನ್ ಎಫ್ ಎಕ್ಸ್ ಪಾಸಿಟಿವ್ ಮತ್ತೆ ಸಮೇಷನ್ ಎಫ್ ವೈ ಪಾಸಿಟಿವ್ ಆಗಿರೋದ್ರಿಂದ ರಿಸಲ್ಟೆಂಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ. ಸೊ ರಿಸಲ್ಟೆಂಟ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದೆ. ಅದು ಎಷ್ಟು ಇದೆ ಅಂದ್ರೆ 115.56 ಕಿಲೋಮೀಟರ್ ಮತ್ತೆ ಆಂಗಲ್ 36.906 ಡಿಗ್ರೀಸ್. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಅಬೌಟ್ ಪಾಯಿಂಟ್ ಓ 6.34 ಮೀಟರ್ಸ್ ಇದೆ. ಎಕ್ಸ್ ಇಂಟರ್ಸೆಪ್ಟ್ 10.55 ಮೀಟರ್ಸ್, ವೈ ಇಂಟರ್ಸೆಪ್ಟ್ 7.924 ಮೀಟರ್ಸ್. ಅದನ್ನು ಇಲ್ಲಿ ತೋರಿಸೋಣ. ಎಕ್ಸ್ ಇಂಟರ್ಸೆಪ್ಟ್ ಇಲ್ಲಿ ಇದೆ, ಎಕ್ಸ್ ಇಂಟರ್ಸೆಪ್ಟ್ 10.55, y ಇಂಟರ್ಸೆಪ್ಟ್ ಇದು y ಇಂಟರ್ಸೆಪ್ಟ್. ಇದು x ಇಂಟರ್ಸೆಪ್ಟ್, ಇದು y ಇಂಟರ್ಸೆಪ್ಟ್. ರಿಸಲ್ಟೆಂಟ್ ಆಂಗಲ್ 36.906 ಡಿಗ್ರೀಸ್. ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಇಷ್ಟು. ಇದು ಫೈನಲಿ ರಿಸಲ್ಟೆಂಟ್ ನ ಲೊಕೇಶನ್ ತೋರಿಸುವುದು ಅಂತ ಹೇಳ್ತೀವಿ. ರಿಸಲ್ಟೆಂಟ್